ನಮಸ್ಕಾರ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ಕತೆ ಸಿಕ್ಕಾಪಟ್ಟೆ ಆಸಕ್ತಿಕರವಾಗಿದೆ. ಒಬ್ಬ ಯುವಕ ದುಕಾನದ ಮಾಲೀಕನ ಸಹೋದರಿಯ ಉಬ್ಬಿದ ರೂಪ ನೋಡಿ ಅವಳನ್ನು ಸಮಾಧಾನಪಡಿಸಿ ತನ್ನ ಗುಟ್ಟನ್ನು ಅವಳೊಂದಿಗೆ ಹಂಚಿಕೊಂಡು ಸಂತೋಷಪಡಿಸಿದ ಕೆಲಸದವನ ಕತೆ ಈ ಕತೆ. ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಬರೆಯಿರಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸರಿ, ಕತೆಗೆ ಬರೋಣ. ಅರ್ಜುನ್ ಎಂಬ ಯುವಕ ಉದ್ಯೋಗ ಇಲ್ಲದೆ ಗ್ರಾಮದಿಂದ ನಗರಕ್ಕೆ ತಿರುಗಾಡುತ್ತಿದ್ದ ಒಂದು ದಿನ ಮೈಸೂರಿನ ಒಂದು ದೊಡ್ಡ ಆಭರಣದ ಮಳಿಗೆಯ ಮುಂದೆ ಒಂದು ಫಲಕ ಕಾಣಿಸಿತು. ಸೇಲ್ಸ್ ಹುಡುಗಿಗೆ ಕೆಲಸ, ಖಾಲಿ ಹೆಣ್ಣುಗಳಿಗೆ ಮಾತ್ರ ಅವಕಾಶ. ಅರ್ಜುನ್ಗೆ ಒಂದು ಯೋಚನೆ ಬಂತು. ಮನೆಗೆ ಹೋಗಿ ಹೆಣ್ಣಿನ ಉಡುಪು ಧರಿಸಿ ಸ್ವಲ್ಪ ಅಲಂಕಾರ ಮಾಡಿಕೊಂಡು ಆ ಮಳಿಗೆಯ ಮಾಲೀಕ ಪ್ರಕಾಶನ್ನು ಭೇಟಿಯಾದ. ಪ್ರಕಾಶ್ ಅರ್ಜುನ್ನನ್ನು ನೋಡಿ, ಓ, ಇಂತಹ ಸೊಗಸಾದ ಹುಡುಗಿಯೇ ನಮ್ಮ ಮಳಿಗೆಗೆ ಬಂದಿರುವುದು ನನ್ನ ಭಾಗ್ಯ ಅಂತ ಸಂತೋಷಪಟ್ಟ. ನಿಮಗೆ ವಿಶೇಷ ಆಭರಣ ತೋರಿಸಲಾ ಅಥವಾ ಬೇರೆ ಏನು ಬೇಕಾ ಅಂತ ಕೇಳಿದ ಅರ್ಜುನ್. ನಾನು ಖರೀದಿಗೆ ಬಂದಿಲ್ಲ, ಉದ್ಯೋಗಕ್ಕೆ ಬಂದಿದ್ದೇನೆ ಅಂತ ಹೇಳಿದ. ನನ್ನ ಹೆಸರು ಅರುಣಕುಮಾರಿ, ನಾನು ಎಲ್ಲಾ ಬಗೆಯ ಮಾರಾಟ ಕೆಲಸ ಮಾಡಬಲ್ಲೆ ಅಂತ ಹೇಳಿದ. ಪ್ರಕಾಶ್, ಸರಿ, ನೀನು ಇಲ್ಲಿಂದಲೇ ಕೆಲಸ ಆರಂಭಿಸಬಹುದು, ತಿಂಗಳಿಗೆ 6,000 ಕೊಡ್ತೀನಿ ಅಂತ ಒಪ್ಪಿಕೊಂಡ. ಆದರೆ ಅರ್ಜುನ್, ಸರ್, ಈ ಕಡಿಮೆ ವೇತನದಲ್ಲಿ ತೊಂದರೆಯಾಗುತ್ತೆ, ನಾನು ಎಲ್ಲಾ ಬಗೆಯ ಕೆಲಸ ಮಾಡ್ತೀನಿ, ಸ್ವಲ್ಪ ಹೆಚ್ಚು ವೇತನ ಕೊಡಿ ಅಂತ ಪ್ರಕಾಶ್ನ ಕೈಯನ್ನು ಹಿಡಿದು ಕೋರಿದ. ಪ್ರಕಾಶ್, ಚೆನ್ನಾಗಿದೆ, 3 ತಿಂಗಳುಗಳವರೆಗೆ 7,000 ಕೊಡ್ತೀನಿ. ಈ ಮಧ್ಯೆ ನೀನು ನನ್ನನ್ನು ಸಂತೋಷಗೊಳಿಸಿದರೆ 10,000ಕ್ಕೆ ಹೆಚ್ಚಿಸ್ತೀನಿ ಅಂತ ಒಪ್ಪಿಕೊಂಡ. ಅವನ ಮಾತುಗಳಲ್ಲಿ ಸ್ವಲ್ಪ ಇನ್ನೊಂದು ಅರ್ಥವಿತ್ತು, ಆದರೆ ಅರ್ಜುನ್ ಅದನ್ನು ಗಮನಿಸದೆ ಸಮ್ಮತಿಸಿದ. ಮರುದಿನ ಅರ್ಜುನ್ ಮಳಿಗೆಯಲ್ಲಿ ಕೆಲಸ ಆರಂಭಿಸಿದ. ಒಬ್ಬ ಗ್ರಾಹಕಳನ್ನು ತುಂಬಾ ಪ್ರಶಂಸಿಸಿ ದುಬಾರಿ ಆಭರಣವನ್ನು ಮಾರಿದ. ಆ ಗ್ರಾಹಕಳು, ನೀನು ಚೆನ್ನಾಗಿ ವಿವರಿಸ್ತೀಯ, ನನಗೆ ಸಂತೋಷವಾಯಿತು ಅಂತ ಹೇಳಿ ಹಣ ಕೊಟ್ಟು ಹೊರಟು ಹೋದಳು. ಪ್ರಕಾಶ್ ಅರ್ಜುನ್ನನ್ನು ಭುಜ ತಟ್ಟಿ, ಮೊದಲ ದಿನವೇ ಚೆನ್ನಾದ ಮಾರಾಟ, ಆದರೆ ಗ್ರಾಹಕರನ್ನು ಮಾತ್ರ ಸಂತೋಷಗೊಳಿಸಿದರೆ ಸಾಕಲ್ಲ, ಮಾಲೀಕನನ್ನು ಸಂತೋಷಗೊಳಿಸಬೇಕು. ಇಲ್ಲದಿದ್ದರೆ ಈ ಉದ್ಯೋಗ ಎಷ್ಟು ದಿನ ಉಳಿಯುತ್ತದೆಯೋ ಗೊತ್ತಿಲ್ಲ ಅಂತ ಹೇಳಿದ. ಅರ್ಜುನ್ಗೆ ಸ್ವಲ್ಪ ಸಂದೇಹವಾಯಿತು, ಆದರೆ ಸಮ್ಮತಿಸಿದ. ಇದೇ ಸಮಯಕ್ಕೆ ಪ್ರಕಾಶ್ನ ಸಹೋದರಿ ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್, ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ. ಮಹಾಕಾಳಿ ತಾಂತ್ರಿಕ ಪೀಠಂ ಶ್ರೀ ಮಹಾ ಅಘೋರ ತಪಸ್ವಿ ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯಬೇಕೇ? ನಿಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪುತ್ತಿಲ್ಲವೇ? ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ? ಲವ್ ಮ್ಯಾರೇಜ್ ನಲ್ಲಿ ಕುಟುಂಬದಿಂದ ಕಿರಿಕಿರಿಯಾಗುತ್ತಿದೆಯೇ? ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಬೇಕೇ? ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತು ಶತ್ರು ಮುತ್ತಿಗೆಗೆ ಓಪನ್ ಚಾಲೆಂಜ್. ನಿಮ್ಮ ಕೆಲಸ ಕೇವಲ 2 ಗಂಟೆಯಲ್ಲಿ ಶಾಶ್ವತ ಸಮಾಧಾನ ಇಲ್ಲಿದೆ. ಕೆಲಸ ಆಗದಿದ್ದಲ್ಲಿ ನಿಮ್ಮ ಹಣ ವಾಪಸ್. ಗುಪ್ತ ಅಘೋರ ವಾಮ ಪದ್ಧತಿಯಿಂದ ಇಲ್ಲಿ ಶಾಶ್ವತ ಪರಿಹಾರ ಗ್ಯಾರಂಟಿ. ಪ್ರಿಯಾ ಮಳಿಗೆಗೆ ಬಂದಳು. ಅವಳು ಪ್ರಕಾಶನ್ನು ನೋಡಿ, ನಿನಗೆ ನನ್ನನ್ನೇ ಸಂತೋಷಪಡಿಸಲು ಸಾಧ್ಯವಾಗುವುದಿಲ್ಲ, ಇನ್ನು ಬೇರೆ ಹುಡುಗಿಯರೊಂದಿಗೆ ರಸವಿಹಾರ ಮಾಡೋಕೆ ಹೋಗ್ತೀಯಾ ಅಂತ ಗದರಿದಳು. ಅರ್ಜುನ್ ತಕ್ಷಣ, ಇಲ್ಲ ಪ್ರಿಯಾ ಮೇಡಂ, ಪ್ರಕಾಶ್ ಸರ್ ಚೆನ್ನಾಗಿರುವವರು, ಅವರು ಯಾವಾಗಲೂ ನಿಮ್ಮನ್ನೇ ಪ್ರಶಂಸಿಸುತ್ತಿರುತ್ತಾರೆ. ನಿಮ್ಮೊಂದಿಗೆ ಸಂಬಂಧ ಬೆಳೆದ ಮೇಲೆ ಅವರ ಜೀವನ ಸುಖದಿಂದ ತುಂಬಿದೆ ಅಂತ ಹೇಳುತ್ತಾರೆ ಅಂತ ಮೆಚ್ಚುಗೆಯ ಮಾತುಗಳನ್ನು ಹೇಳಿದ. ಪ್ರಿಯಾ ಸಂತೋಷಗೊಂಡು, ನೀನು ಚೆನ್ನಾದ ಕೆಲಸ ಮಾಡಿದೆ ಪ್ರಕಾಶ್. ಅರುಣಕುಮಾರಿ, ನನಗೆ ತುಂಬಾ ಮೆಚ್ಚುಗೆಯಾಯಿತು. ಇವತ್ತು ಸಂಜೆ ನನ್ನ ಸ್ನೇಹಿತರೊಂದಿಗೆ ಒಂದು ಸಣ್ಣ ಸಭೆಗೆ ಇವಳನ್ನು ಮನೆಗೆ ಕರೆದುಕೊಂಡು ಬಾ ಅಂತ ಹೇಳಿ ಹೊರಟು ಹೋದಳು. ಸಂಜೆ ಅರ್ಜುನ್ ಪ್ರಿಯಾಳ ಮನೆಗೆ ಹೋದ. ಪ್ರಿಯಾ ತನ್ನ ಸ್ನೇಹಿತರೊಂದಿಗೆ ಒಂದು ಆಭರಣದ ಪಟ್ಟಿಯನ್ನು ತೋರಿಸಿ, ಇದರಲ್ಲಿ ಯಾವ ಬಣ್ಣ ನನಗೆ ಹೊಂದುತ್ತದೆ ಅಂತ ಕೇಳಿದಳು. ಅರ್ಜುನ್, ಮೇಡನ್, ಆಭರಣಗಳಿಂದ ಆಗೋದೇನು, ನೀವೇ ಒಂದು ಮುತ್ತು ಅಂತ ಹೊಗಳಿದ. ಪ್ರಿಯಾಳ ಸ್ನೇಹಿತರು, ನಮಗೂ ಆಭರಣ ತೋರಿಸು ಅಂತ ಕೇಳಿದಾಗ ಅರ್ಜುನ್ ಎಲ್ಲರನ್ನೂ ಮಾತುಗಳಿಂದ ಆಕರ್ಷಿಸಿ ಕೆಲವು ದುಬಾರಿ ಆಭರಣಗಳನ್ನು ಮಾರಿದ. ಪ್ರಿಯಾ, ನೀನು ನಮಗೆ ಸಿಕ್ಕಾಪಟ್ಟೆ ನೆರವು ತಂದುಕೊಟ್ಟೆ, ಇನ್ನು ಮುಂದೆ
ನೀನು ನಮ್ಮ ಮನೆಯಲ್ಲೇ ಉಳಿ ಬಾಡೆ ಕೊಡಬೇಕಿಲ್ಲ ಅಂತ ಒಪ್ಪಿಕೊಂಡಳು. ಅರ್ಜುನ್, ಇಷ್ಟು ದೊಡ್ಡ ಮನೆಗೆ ಬಾಡೆ ಕೊಡಲು ನನಗೆ ಸಾಧ್ಯವಾಗೋದಿಲ್ಲ ಅಂತ ಹಿಂಜರಿದ. ಆದರೆ ಪ್ರಿಯಾ, ನೀನು ಯಾಕೆ ಬಾಡೆ ಕೊಡಬೇಕು, ಉಚಿತವಾಗಿಯೇ ಉಳಿ ಅಂತ ಒತ್ತಾಯಿಸಿದಳು. ಅರ್ಜುನ್ ಸಂತೋಷಪಟ್ಟ. ಆದರೆ ಪ್ರಿಯಾ ಪ್ರಕಾಶ್ಗೆ, ಅರುಣಕುಮಾರಿ ಇನ್ನು ಮುಂದೆ ಮಳಿಗೆಯಲ್ಲಿ ಕೆಲಸ ಮಾಡೋದಷ್ಟೇ ಅಲ್ಲ, ಸಂಜೆ ಮನೆಯಲ್ಲಿ ಕೂಡ ಕೆಲಸ ಮಾಡುತ್ತಾಳೆ. ಆದ್ದರಿಂದ ಇವಳ ವೇತನವನ್ನು 12,000ಕ್ಕೆ ನಿಗದಿ ಮಾಡಿದ್ದೇನೆ ಅಂತ ಹೇಳಿದಳು. ಪ್ರಕಾಶ್, ಚೆನ್ನಾದ ಯೋಚನೆ, ಇವಳಿಂದ ನನಗೂ ಪ್ರಯೋಜನವೇ ಅಂತ ಸಂತೋಷಪಟ್ಟ. ಮರುದಿನ ಅರ್ಜುನ್ ತಯಾರಾಗುವಾಗ ಪ್ರಿಯಾ ಆತನ ನಿಜ ರೂಪವನ್ನು ನೋಡಿ ಆಘಾತಗೊಂಡಳು. ನೀನು ಹುಡುಗಿಯೇ ಅಲ್ಲ, ಹುಡುಗನೇ ನಾನು, ಇದನ್ನು ಪ್ರಕಾಶ್ಗೆ ಹೇಳಿಬಿಡ್ತೀನಿ ಅಂತ ಕೋಪಗೊಂಡಳು. ಅರ್ಜುನ್, ದಯವಿಟ್ಟು ಹಾಗೆ ಮಾಡಬೇಡಿ, ನನಗೆ ಉದ್ಯೋಗದ ಅಗತ್ಯ ಇದ್ದ ಕಾರಣ ಈ ನಾಟಕ ಮಾಡಿದೆ ಅಂತ ಬೇಡಿಕೊಂಡ. ಪ್ರಿಯಾ, ಸರಿ, ನಾನು ಪ್ರಕಾಶ್ಗೆ ಹೇಳಬಾರದು ಅಂದರೆ ನೀನು ನಾನು ಹೇಳಿದಂತೆ ನಡೆಯಬೇಕು ಅಂತ ಷರತ್ತು ಹಾಕಿದಳು. ಅರ್ಜುನ್, ಏನು ಮಾಡಬೇಕು ಅಂತ ಕೇಳಿದಾಗ ಪ್ರಿಯಾ, ಈಗಲ್ಲ, ಸಂಜೆಯಾದರೆ ಎಲ್ಲ ತಿಳಿಯುತ್ತದೆ, ಸಂಜೆಯ ಕೆಲಸಕ್ಕೆ ಸಿದ್ಧನಾಗಿರು ಅಂತ ಹಾಸ್ಯದಿಂದ ಆತನ ಭುಜ ತಟ್ಟಿ ಹೊರಟು ಹೋದಳು. ಸಂಜೆ ಪ್ರಕಾಶ್ ಅರ್ಜುನ್ಗೆ, ನಿನ್ನೆ ಪ್ರಿಯಾ ಎಚ್ಚರವಿಲ್ಲದೆ ಇದ್ದ ಕಾರಣ ನಿನ್ನ ಬಳಿ ಬರಲಾಗಲಿಲ್ಲ, ಇವತ್ತು ಖಂಡಿತ ಬರ್ತೀನಿ, ಸಿದ್ಧನಾಗಿರು ಅಂತ ಹೇಳಿದ. ಅರ್ಜುನ್, ಸರ್, ನಾನು ತುಂಬಾ ಆಯಾಸಗೊಂಡಿದ್ದೇನೆ, ದಯವಿಟ್ಟು ಬೇಡ ಅಂತ ಹೇಳಿದ. ಪ್ರಕಾಶ್, ನೀನು ಸಮ್ಮತಿಸದಿದ್ದರೆ ನಾಳೆಯಿಂದ ಈ ಉದ್ಯೋಗ ಇರಲ್ಲ ಅಂತ ಒತ್ತಾಯಿಸಿದ. ಅರ್ಜುನ್ ಪ್ರಿಯಾಳನ್ನು ಬೇಗ ನಿದ್ರಿಸಲು ಆಕೆಗೆ ತಲೆಗೆ ತೈಲ ಮಸಾಜ್ ಮಾಡಲು ಆರಂಭಿಸಿದ. ಪ್ರಿಯಾ, ನೀನು ಆಯಾಸಗೊಳ್ಳಬೇಕು, ಬೇಗ ನಿದ್ರಿಸು ಅಂತ ಹೇಳಿದಳು. ಆದರೆ ಪ್ರಕಾಶ್, ಇಲ್ಲ, ನಿನಗಾಗಿ ನಾನು ಎಷ್ಟು ಸಮಯವಾದರೂ ಕಾಯುತ್ತೇನೆ ಅಂತ ಒತ್ತಾಯಿಸಿದ. ಕೊನೆಗೆ ಪ್ರಿಯಾ ಆಯಾಸಗೊಂಡು ನಿದ್ರಿಸಿಬಿಟ್ಟಳು. ಪ್ರಕಾಶ್ ಅರ್ಜುನ್ನ ಬಳಿ ಬಂದು ರಸವಿಹಾರ ಮಾಡಲು ಪ್ರಯತ್ನಿಸಿದ. ಅರ್ಜುನ್, ಸರ್, ದಯವಿಟ್ಟು ಬೇಡ, ನಾನು ಚೆನ್ನಾದ ಕೆಲಸದವನಾಗಿರಲು ಇಚ್ಛಿಸುತ್ತೇನೆ ಅಂತ ಹೇಳಿದ. ಪ್ರಕಾಶ್, ನಾನು ನಿನಗೆ ಉಚಿತ ಮನೆ, ಚೆನ್ನಾದ ವೇತನ ಕೊಟ್ಟಿದ್ದೇನೆ, ಸ್ವಲ್ಪ ಸಹಕಾರ ನೀಡು ಅಂತ ಒತ್ತಾಯಿಸಿದ. ಅರ್ಜುನ್ ತಲೆಕೆಡಿಸಿಕೊಳ್ಳದೆ ಪ್ರಕಾಶ್ಗೆ ಪಾನೀಯದಲ್ಲಿ ನಿದ್ರೆ ಗುಳಿಗೆ ಬೆರೆಸಿ ಕೊಟ್ಟ. ಪ್ರಕಾಶ್ ನಿದ್ರಿಸಿಬಿಟ್ಟ. ಅರ್ಜುನ್ ಪ್ರಿಯಾಳ ಬಳಿ ಹೋಗಿ, ಮೇಡಂ, ಪ್ರಕಾಶ್ ಸರ್ಗೆ ನಿದ್ರೆ ಗುಳಿಗೆ ಕೊಟ್ಟು ನಿದ್ರಿಸಲು ಮಾಡಿಬಿಟ್ಟೆ ಅಂತ ಹೇಳಿದ. ಪ್ರಿಯಾ, ನಾನೇ ಆತನನ್ನು ನಿದ್ರಿಸಿ ನಿನ್ನೊಂದಿಗೆ ಸಮಯ ಕಳೆಯೋಣ ಅಂತ ಯೋಚಿಸಿದ್ದೆ ಅಂತ ಹಾಸ್ಯದಿಂದ ಹೇಳಿದಳು. ಇಬ್ಬರೂ ಒಟ್ಟಿಗೆ ಕುಳಿತು ಚೆನ್ನಾಗಿ ನಕ್ಕರು, ಮಾತುಕತೆ ಮಾಡಿದರು. ಪ್ರಿಯಾ, ನೀನು ನನಗೆ ತುಂಬಾ ಮೆಚ್ಚುಗೆಯಾದೆ, ನಿನ್ನಿಂದ ಸಿಕ್ಕಾಪಟ್ಟೆ ಪ್ರಯೋಜನವಾಯಿತು ಅಂತ ಹೇಳಿದಳು. ಮರುದಿನ ಪ್ರಕಾಶ್, ನಿನ್ನೆ ಸಂಜೆ ಏನಾಯಿತು ತಿಳಿಯಲಿಲ್ಲ, ಪಾನೀಯ ಕುಡಿದು ನಿದ್ರಿಸಿಬಿಟ್ಟೆ ಅಂತ ಅರ್ಜುನ್ಗೆ ಹೇಳಿದ. ಅರ್ಜುನ್, ಸರ್, ಒಮ್ಮೆ ವೈದ್ಯರ ಬಳಿ ಹೋಗಿ ಪರೀಕ್ಷೆ ಮಾಡಿಸಿಕೊಳ್ಳಿ ಅಂತ ಸಲಹೆ ನೀಡಿದ. ಆ ಸಂಜೆ ಪ್ರಕಾಶ್ ಮತ್ತೆ ಅರ್ಜುನ್ ಬಳಿ ಬಂದ. ಆಗ ಪ್ರಿಯಾ ಬಂದು, ನಿನಗೆ ನನ್ನನ್ನೇ ಸಂತೋಷಗೊಳಿಸಲು ಸಾಧ್ಯವಾಗುವುದಿಲ್ಲ, ಇನ್ನು ಬೇರೆಯವರೊಂದಿಗೆ ರಸವಿಹಾರ ಆಚಿ ಅಂತ ಗದರಿದಳು. ಪ್ರಕಾಶ್, ನಾನು ಯಾವಾಗಲೂ ನಿನ್ನನ್ನೇ ಪ್ರೀತಿಸುತ್ತೇನೆ ಅಂತ ಸಮಾಧಾನ ಮಾಡಲು ಪ್ರಯತ್ನಿಸಿದ. ಕೊನೆಗೆ ಅರ್ಜುನ್ ತನ್ನ ನಿಜ ಗುರುತನ್ನು ಪ್ರಿಯಾ ಮತ್ತು ಪ್ರಕಾಶ್ಗೆ ತಿಳಿಸಿದ. ನಾನು ಅರ್ಜುನ್ ಹುಡುಗ, ಉದ್ಯೋಗದ ಅಗತ್ಯಕ್ಕಾಗಿ ಈ ನಾಟಕ ಮಾಡಿದೆ, ಕ್ಷಮಿಸಿ ಅಂತ ಬೇಡಿಕೊಂಡ. ಪ್ರಿಯಾ ಮತ್ತು ಪ್ರಕಾಶ್ ಆಶ್ಚರ್ಯಗೊಂಡರು. ನೀನು ಚೆನ್ನಾದ ಕೆಲಸದವ, ಆದರೆ ಇನ್ನು ಮುಂದೆ ಈ ರೀತಿಯ ಗೊಂದಲಗಳನ್ನು ಮಾಡಬೇಡ, ನಿನ್ನನ್ನು ಉದ್ಯೋಗದಲ್ಲಿ ಇರಿಸಿಕೊಳ್ಳುತ್ತೇವೆ ಅಂತ ಒಪ್ಪಿಕೊಂಡರು. ಅರ್ಜುನ್ ತನ್ನ ಕೆಲಸವನ್ನು ಚೆನ್ನಾಗಿ ಮಾಡುತ್ತಾ ಎಲ್ಲರ ಮನ್ನಣೆಯನ್ನು ಗಳಿಸಿದ. ಕತೆ ಇಷ್ಟವಾಯಿತಾ? ಆಸಕ್ತಿ, ಸಂತೋಷ, ಚೆನ್ನಾದ ಕೆಲಸದೊಂದಿಗೆ ಎಲ್ಲವೂ ಸರಿಯಾದರೆ ಜೀವನ ಸೊಗಸಾಗಿರುತ್ತದೆ. ಆದರೆ ತಪ್ಪು ಮಾರ್ಗದಲ್ಲಿ ಹೋದರೆ ಗೊಂದಲವೇ ಈ ಕತೆ. ಇಷ್ಟವಾದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಮತ್ತೊಂದು ಆಸಕ್ತಿಕರ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಬಾಯ್.
ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್. ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ. ಮಹಾಕಾಳಿ ತಾಂತ್ರಿಕ ಪೀಠಂ ಶ್ರೀ ಮಹಾ ಅಘೋರ ತಪಸ್ವಿ. ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯಬೇಕೇ? ನಿಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪುತ್ತಿಲ್ಲವೇ? ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ? ಲವ್ ಮ್ಯಾರೇಜ್ ನಲ್ಲಿ ಕುಟುಂಬದಿಂದ ಕಿರಿಕಿರಿಯಾಗುತ್ತಿದೆಯೇ? ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಬೇಕೇ? ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತು ಶತ್ರು ಮುತ್ತಿಗೆಗೆ ಓಪನ್ ಚಾಲೆಂಜ್. ನಿಮ್ಮ ಕೆಲಸ ಕೇವಲ 2 ಗಂಟೆಯಲ್ಲಿ ಶಾಶ್ವತ ಸಮಾಧಾನ ಇಲ್ಲಿದೆ. ಕೆಲಸ ಆಗದಿದ್ದಲ್ಲಿ ನಿಮ್ಮ ಹಣ ವಾಪಸ್. ಗುಪ್ತ ಅಘೋರ ವಾಮ ಪದ್ಧತಿಯಿಂದ ಇಲ್ಲಿ ಶಾಶ್ವತ ಪರಿಹಾರ ಗ್ಯಾರಂಟಿ.